BR ಅಂಬೇಡ್ಕರ್ ಸಾಹೇಬರ ಮೂರ್ತಿ ಪ್ರತಿಷ್ಠಾಪನೆ. ಸರ್, ಈಗ ಮೊದಲನೇದಾಗಿ 40 ದಿನ ಅಲ್ಲ, 45 ದಿನಗಳ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ, 1035 ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ. ಉದ್ದೇಶ, ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳ ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ 2023ರಲ್ಲಿ ಮೊದಲನೇ ಒಂದು ಮನವಿ ಮಾಡಿರ್ತಕ್ಕಂಥ ಯಾವ್ದಾದ್ರು ಸಂಘಟನೆ ಇದ್ದರೆ ಅದು ನಮ್ಮ ಭೀಮ್ ಪ್ರಜಾ ಸಂಘದ ವತಿಯಿಂದ ಮೊದಲನೇ ಒಂದು ಮನವಿ ಮಾನ್ಯ ಈ ರಾಜ್ಯದ ದಲಿತ ರಾಮಯ್ಯ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡಿಕೊಂಡಿರ್ತೀವಿ. ಹಂತ ಹಂತವಾಗಿ ಎಲ್ಲ ಸಚಿವರುಗಳಿಗೂ ಮನವಿ ಕೊಟ್ಟು ಮತ್ತು ಹೋರಾಟಗಳನ್ನು ಮಾಡುವ ಮುಖಾಂತರ ಏನು ಒಂದು ಎಲ್ಲರಿಗೂ ಜನಗಳಿಗೆ ಮತ್ತು ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡುವಂಥ ಕೆಲಸ ಮಾಡ್ಕೊಂಡ್ಬಂದ್ವಿ. ಹಾಗಾಗಿ ಏನು ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಅಂಥೇಳಿ ಈ ಒಂದು ಕಾಲ್ನಡಿಗೆ ಜಾಥಾ ಬೀದರ್ನಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ನಾವು ಹಮ್ಮಿಕೊಂಡಿದ್ವಿ. ಬೀದರ್ ಯಾಕಪ್ಪ ಅಂದರೆ ಬೀದರ್ ಬಂದು ಒಂದು ಸ್ವಾಭಿಮಾನಿಗಳಿಗೆ ಮೀಟರ್ಗಳ ಎತ್ತರದ ಇದೆ, 597 ಅಡಿ. ಹಾಗಾಗಿ ಇವತ್ತು ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀರಿ. ಹಂಗಾಗಿ ಅದಕ್ಕೋಸ್ಕರ ಈ ಒಂದು 200 ಮೀಟರ್ಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕು. ಮತ್ತು ಅದರ ಜೊತೆಯಲ್ಲಿ IAS KS ತರಬೇತಿ ಕೇಂದ್ರಗಳು ಎಲ್ಲ ಜಿಲ್ಲೆಗಳಲ್ಲಿ ತೆರೀಬೇಕು. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ಮಶಾನಗಳು ಆ ಗ್ರಾಮಗಳಲ್ಲಿ 2 ಎಕರೆ ಕಾಯ್ದಿರಿಸಬೇಕು ಅಂತೇಳಿ ಏನು ಸುಮಾರು ಒಂದು 15 ಬೇಡಿಕೆಗಳು ಇಟ್ಕೊಂಡು ನಾವು ಈ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಯಶಸ್ಸಾಗುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ. ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ನಾವು ಕೈ ಬಿಡೋ ಒಂದು ಪ್ರಶ್ನೆ ಇಲ್ಲ, ನಾವು ಬಿಡೋದಿಲ್ಲ. ನಾವು ಇಲ್ಲೇ ಇರ್ತೀವಿ.